ಎಲ್ಲರಿಗೂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಈಗಾಗಲೇ ಚರ್ಚಿಸಿದಂತೆ ಕರ್ನಾಟಕದ ಪ್ರಮುಖ 31 ಜಿಲ್ಲೆಗಳ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಸೊ ಇವತ್ತು ನಾವು ಭಾಗ 1 ಚರ್ಚೆಯನ್ನು ಮಾಡಲಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಕುರಿತು ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಪ್ರಮುಖವಾಗಿ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ಕಂಟಿನ್ಯೂ ಮಾಡಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಬೇರೆ ವಿಷಯ ಮೇಲೆ ಟಾಪಿಕ್ ಮೇಲೆ ನಿಮಗೆ ನೋಟ್ಸ್ ಅಥವಾ PDF ಬೇಕಾದರೆ ಅದರ ಮೂಲಕ ನೀವು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ SSC MTS ಆಗಲಿ CGL CHL ಸ್ಟೆನೋಗ್ರಫಿ ಎಕ್ಸಾಮ್ ನೋಟಿಫಿಕೇಶನ್ ಬಂದಿವೆ. ಅದರ ಸಂಬಂಧಪಟ್ಟಂಥ ಶಾರ್ಟ್ ನೋಟ್ಸ್ ಸಹ ನಾವು ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಬರ್ತೀವಿ. ಸೊ ಇವತ್ತು ನಾವು ಮೊದಲನೇ ಪ್ರಶ್ನೆಯನ್ನು ನೋಡೋಣ. ತಾಳಿಕೋಟೆ ಕದನವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಡೆಯಿತು? ಸೊ ಪ್ರಮುಖವಾಗಿ ನೋಡ್ತಾ ಬಂದಂತೆ ತಾಳಿಕೋಟೆ ಕದನ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಡೆಯಿತು ಎನ್ನುವಂತಹ ಪ್ರಶ್ನೆ. ಸೊ ಆಪ್ಷನ್ ಎ ವಿಜಯನಗರ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಡಿ ಬಾಗಲಕೋಟ, ಆಪ್ಷನ್ ಡಿ ಕಲಬುರಗಿ. ಮೊದಲನೇ ಪ್ರಶ್ನೆ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ತಾಳಿಕೋಟೆ ಕದನ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಡೆಯಿತು? ವಿಜಯನಗರ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ತಾಳಿಕೋಟೆ ಕದನವನ್ನು ನಾವು ರಕ್ಕಸ ತಂಗಡಿ ಕದನ ಅಂತ ಸಹ ಕರಿತೀವಿ. ಈ ಕದನ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೀತದ. ಈ ಒಂದು ಕದನದಿಂದ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶವಾಗ್ತದೆ. ಈ ಒಂದು ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ನಾಯಕತ್ವವನ್ನು ಅಳಿಯ ರಾಮರಾಯವರು ವಹಿಸಿಕೊಂಡಿರ್ತಾರೆ. ಸೊ ಈ ಒಂದು ಪ್ರಶ್ನೆಯ ಉತ್ತರವನ್ನು ಯಾರೆಲ್ಲ ಆಪ್ಷನ್ ಬಿ ಅಂತ ನೀಡಿದ್ದೀರಿ ನಿಮ್ಮ ಉತ್ತರ ಸರಿಯಾಗಿದೆ. ವಿಜಯಪುರ ಸರಿಯಾದ ಉತ್ತರವಾಗಿದೆ. ಏನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಸೊ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಪ್ರಶ್ನೆ ಸಹ ತಾಳಿಕೋಟೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ತಾಳಿಕೋಟೆ ಕದನವು ಯಾವಾಗ ನಡೆಯಿತು? ಆಪ್ಷನ್ ಎ 1564, ಬಿ 1560, ಸಿ 1565, ಡಿ 1650. ತಾಳಿಕೋಟೆ ಕದನ. ಸೊ ಇದರ ಬಗ್ಗೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಕುರಿತು ಹಲವಾರು ಪ್ರಶ್ನೆಗಳು ನೀವು ಈಗಾಗಲೇ ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲಿ ನಿಮಗೆ ಸಿಗ್ತಾವೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ತಾಳಿಕೋಟೆ ಕದನ ಯಾವಾಗ ನಡೆಯಿತು? ಯಾರೆಲ್ಲ ಆಪ್ಷನ್ ಸಿ 1565 ಅಂತ ನೀಡಿದ್ದೀರಿ ನಿಮ್ಮ ಉತ್ತರ ಸರಿಯಾಗಿದೆ. ಅದು ಜನವರಿ 23ರಂದು ನಡೀತದ. ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಅತಿ ದೊಡ್ಡ ಗುಮ್ಮಟವಾದ ಗೋಳ ಗುಮ್ಮಟವು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ವಿಜಯಪುರ, ಬಿ ವಿಜಯನಗರ, ಸಿ ಬಾಗಲಕೋಟೆ, ಡಿ ಕಲಬುರಗಿ. ಸೊ ನಿಮ್ಮ ಪ್ರಶ್ನೆಯ ಉತ್ತರವನ್ನು ಬೇಗನೆ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ. ಮೂರನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಗುಮ್ಮಟವಾದ ಗೋಳ ಗುಮ್ಮಟವು ಯಾವ ಜಿಲ್ಲೆಯಲ್ಲಿದೆ? ಸೊ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಆಪ್ಷನ್ ಎ ವಿಜಯಪುರ ಅಂತ ಕಮೆಂಟ್ ಮಾಡಿದ್ರಿ ನಿಮ್ಮ ಉತ್ತರ ಸರಿಯಾಗಿದೆ. ಗೋಳಗುಮ್ಮಟ ವಿಜಯಪುರ ಜಿಲ್ಲೆ ಇದೆ. ಬಸವಣ್ಣನವರು ವಿಜಯಪುರ ಜಿಲ್ಲೆಯಲ್ಲಿ ಜನ್ಮವನ್ನು ತಾಳ್ತಾರೆ, ಬಸವನ ಭಾಗ್ಯವಾಡಿಯಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರ ಸಹ ನಾವು ಬಿಜಾಪುರದಲ್ಲಿ ನೋಡ್ತೀವಿ. ಅದರ ಜೊತೆಗೆ ಮಹಿಳಾ ವಿಶ್ವವಿದ್ಯಾಲಯವನ್ನು 2003ರಲ್ಲಿ ಸ್ಥಾಪನೆಯನ್ನು ಮಾಡ್ತೀವಿ. ಇದಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ನಾವು 2017ರಲ್ಲಿ ನಾಮಕರಣವನ್ನು ಮಾಡ್ತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು. ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ 2017ರಲ್ಲಿ ಇದನ್ನು ನಾಮಕರಣವನ್ನು ಮಾಡ್ತೀವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ. ಗೋಳ ಗುಮ್ಮಟ ಕಟ್ಟಡವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಮೊಹಮ್ಮದ್ ಆದಿಲ್ ಶಾ, ಬಿ ಇಬ್ರಾಹಿಂ, ಸಿ 2ನೇ ಇಬ್ರಾಹಿಂ, ಡಿ ಮೊಹಮ್ಮದ್ ಗವನ್. ಸೊ ಗೋಳ ಗುಮ್ಮಟ್ ನಿರ್ಮಾಣ ಮಾಡಿದವರು ಯಾರು? ಯಾರೆಲ್ಲ ಆಪ್ಷನ್ ಎ ಕಮೆಂಟ್ ಮಾಡಿದ್ದೀರಿ ನಿಮ್ಮ ಉತ್ತರ ಸರಿಯಾಗಿದೆ. ಗೋಳ ಗುಮ್ಮಟನ್ನು ಮೊಹಮ್ಮದ್ ಆದಿಲ್ ಶಾ ಅವರು ಕಟ್ತಾರೆ. ಇದು ಅವರ
ಸಮಾಧಿ ಸಹ ಆಗಿದೆ. ಇದು ಬಿಜಾಪುರದಲ್ಲಿ ಇದೆ. ಇನ್ನು 5ನೇ ಪ್ರಶ್ನೆ ನೋಡೋಣ. ಸೊ ಇದು 5ನೇ ಪ್ರಶ್ನೆ. ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಯಾವ ಕಟ್ಟಡವನ್ನು ಕರೆಯುತ್ತಾರೆ? ಗೋಲ್ ಗುಮ್ಮಟ್, ಬಿ ಇಬ್ರಾಹಿಂ ರೋಜಾ, ಸಿ ಉಪ್ಲಿ ಬುರ್ಜ್, ಡಿ ತಾಜ್ ಬೋಡಿ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಯಾವ ಕಟ್ಟಡವನ್ನು ಕರೆಯುತ್ತಾರೆ? ಯಾರೆಲ್ಲ ಆಪ್ಷನ್ ಬಿ ಇಬ್ರಾಹಿಂ ರೋಜಾ ಅಂತ ನೀಡಿದ್ದೀರಿ, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗಾದರೆ ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು ಯಾರು? 2ನೇ ಇಬ್ರಾಹಿಂ ಇದನ್ನು ಕಟ್ಟಿಸ್ತಾನೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ. ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ವಿಜಯನಗರ, ಬಿ ವಿಜಯಪುರ, ಸಿ ಹಾಸನ, ಡಿ ಮೈಸೂರು. ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕದ ಪಂಜಾಬ್ ಎಂದು ವಿಜಯಪುರನ್ನು ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ. ಆಲ್ಮಟ್ಟಿ ಜಲಾಶಯವು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ಎ ಕೃಷ್ಣ, ಬಿ ತುಂಗಭದ್ರಾ, ಸಿ ನರ್ಮದಾ, ಡಿ ಭದ್ರಾವತಿ. ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ ಕೃಷ್ಣಾ ನದಿಗೆ ನಾವು ಇದನ್ನು ನೋಡ್ತೀವಿ. ಇದನ್ನು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಸಹ ನಾವು ಇದನ್ನು ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ಯಾವುದು? ಆಪ್ಷನ್ ಎ ವಿಜಯನಗರ, ಬಿ ವಿಜಯಪುರ, ಸಿ ಹಾಸನ, ಡಿ ಬಾಗಲಕೋಟೆ. ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವಂತಹ ಜಿಲ್ಲೆ. ಸೊ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಆಪ್ಷನ್ ಬಿ ವಿಜಯಪುರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಹಾಸನ, ಬಿ ಮೈಸೂರು, ಸಿ ಉತ್ತರ ಕನ್ನಡ, ಡಿ ವಿಜಯಪುರ. ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ಪ್ರಶ್ನೆ ಉತ್ತರ ಆಪ್ಷನ್ ಡಿ ವಿಜಯಪುರ ಸರಿಯಾದ ಉತ್ತರವಾಗಿದೆ. ಸೊ ಹಾಗಾದರೆ ನವರಸಪುರ ಉತ್ಸವ ಎದಕ್ಕೆ ಸಂಬಂಧಿಸಿದೆ ಎನ್ನುವಂತಹ ಪ್ರಶ್ನೆ ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ನವರಸಪುರ ಉತ್ಸವ ಇದಕ್ಕೆ ಸಂಬಂಧಿಸಿದ. ಸೊ ಇದು ಸಂಗೀತಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಯಾವುದು? ಆಪ್ಷನ್ ಎ ಯಾದಗಿರಿ, ಬಿ ಕಲಬುರಗಿ, ಸಿ ವಿಜಯಪುರ, ಡಿ ದಾವಣಗೆರೆ. ಬೇಗ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಯಾವುದು? ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ವಿಜಯಪುರ ಸರಿಯಾದ ಉತ್ತರವಾಗಿದೆ. ಇದರ ಜೊತೆಗೆ ಅತಿ ಹೆಚ್ಚು ಜೋಳವನ್ನು ಸಹ ನಾವಿಲ್ಲಿ ನೋಡ್ತೀವಿ. ಇದರ ಜೊತೆಗೆ 1956ಕ್ಕಿಂತ ಮುಂಚೆ ವಿಜಯಪುರ ಜಿಲ್ಲೆ ಯಾವೊಂದು ಪ್ರಾಂತ್ಯಕ್ಕೆ ಸೇರಿತ್ತು ಎನ್ನುವಂಥ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿಸಿ. 1956ಕ್ಕಿಂತ ಮುಂಚೆ ವಿಜಯಪುರ ಜಿಲ್ಲೆ ಯಾವೊಂದು ಪ್ರಾಂತ್ಯದಲ್ಲಿ ಅಧೀನದಲ್ಲಿತ್ತು? ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಹೀಗೆ ಪ್ರಾಂತ್ಯಗಳ ಆಳ್ವಿಕೆಯನ್ನು ನಾವು ಕಾಣ್ತೀವಿ. ಸೊ ಹಾಗಾದರೆ ಯಾವ ಒಂದು ಪ್ರಾಂತ್ಯದಲ್ಲಿ ಇದು ನಾವು ಕಾಣ್ತೀವಿ ಅಂದರೆ ಇದು ಮುಂಬೈ ಪ್ರಾಂತ್ಯದಲ್ಲಿ ನಾವು ನೋಡ್ತೇವೆ. ಸೊ ಮುಂಬೈ ಪ್ರಾಂತ್ಯದಲ್ಲಿ ನಾವು
ಕಾಣ್ತೀವಿ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಇಂಡಿ ತಾಲೂಕಿನ ಸಾಲೋಟಿಗೆಯಲ್ಲಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರದ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಅದು ವೆರಿ ಇಂಪಾರ್ಟೆಂಟ್. ಇಂಡಿ ಅಂದೆ ಅನ್ನೋದು ಬಂದಾಗ ಲಿಂಬೆ ಪಾರ್ಕ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಎಲ್ಲ ಪ್ರಶ್ನೆಗಳು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತಹ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿವೆ. ಸೊ ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಂಬಂಧಪಟ್ಟಂತಹ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾವು ಚರ್ಚೆಯನ್ನು ಮಾಡ್ತಾ ಬರ್ತೀವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು.